ದೆಹಲಿ ಸ್ಫೋಟದ I-20 ಕಾರಿಗೆ ಇದೆಯಾ ಒಂದು ಪುಲ್ವಾಮಾ ನಂಟು ಎನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ದೆಹಲಿಯಲ್ಲಿ ಏನು ಸ್ಫೋಟ ಆಗಿದೆ, ಒಂದು ಭೀಕರವಾದ ಸ್ಫೋಟಕ್ಕೆ ಏನು ಕಾರಣವಾಗಿತ್ತು, ಆ ಕಾರಿಗೆ I-20 ಕಾರ್ ಏನಿದೆ ಅದಕ್ಕೆ ಪುಲ್ವಾಮಾದ ನಂಟಿದೆಯಾ, ಪುಲ್ವಾಮಾದಲ್ಲಿ ಏನು ದಾಳಿ ಆಗುತ್ತೆ ಅದು ಗೊತ್ತಿದೆ. ದೆಹಲಿ ಸ್ಫೋಟಕ್ಕೆ ಕಾರಣವಾದ ಕಾರ್ ಏನಿದೆ ಆ ಒಂದು ವಿಚಾರವಾಗಿ ಸಾಕಷ್ಟು ಅನುಮಾನಗಳು ಉಟ್ಕೊಳ್ತಾ ಇವೆ. 2019ರ ಪುಲ್ವಾಮಾ ದಾಳಿ ವೇಳೆ ಬಳಕೆಯಾದಂತಹ ಕಾರ್ ಆಯ್ದು ಅಂತ ಕ್ವಶನ್ ಮಾರ್ಕ್. ಕಾರಿನಂತೆ ಮಾರಾಟವಾಗ್ತಿರುವಂತಹ ಒಂದು ವಿಚಾರ ಏನಾಗಿದೆ ಅಂತ ವಿಚಾರ ಹೊರಗೆ ಬರ್ತಾ ಇದೆ. ಸ್ಫೋಟಕವಾದಂಥ ಕಾರಣ I-20 ಕಾರಿನ ವಿಚಾರವಾಗಿ ಏನು HR 26CE 7674 ನಂಬರಿನ ಕಾರ್ ಏನಿದೆ ಇದು ಬೇರೆ ಕಡೆ ಕೂಡ ಬಳಕೆ ಆಗಿತ್ತು. ಮೊಹಮ್ಮದ್ ಸಲ್ಮಾನ್ ಹೆಸರಲ್ಲಿ ಹರಿಯಾಣದಲ್ಲಿ ನೋಂದಣಿಯಾಗಿತ್ತು, ರಿಜಿಸ್ಟ್ರೇಷನ್ ಮಾಡಿಸಲಾಗಿತ್ತು. ನಂತರ ಸಲ್ಮಾನ್ ಈ ಕಾರನ್ನು ಮೊಹಮ್ಮದ್ಗೆ ನಂದೀಮ್ಗೆ ಮಾರಾಟ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಮೊಹಮ್ಮದ್ ನಂದೀಮ್ ಈ ಕಾರನ್ನು 1.5 ವರ್ಷ ಹಿಂದೆ ಫರೀದಾಬಾದ್ನಲ್ಲಿ ಮಾರಾಟ ಮಾಡಿದ್ದ ಅಂತ ಹೇಳಲಾಗ್ತದೆ. ಸೆಕೆಂಡ್ ಹ್ಯಾಂಡ್ ಕಾರ್ ಡೀಲರ್ ದೇವೇಂದ್ರಗೆ ಮಾರಾಟ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ದೇವೇಂದ್ರನ ಬಳಿಯಿಂದ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿರುವಂತಹ ಕೆಲ ವ್ಯಕ್ತಿ ಯಾರು ತಾರಿಕ್ ಖಾನ್ ಖರೀದಿ ಮಾಡಿದ್ರು. ಈ ವಿಚಾರ ಈಗ ಬೆಳಕಿಗೆ ಬಂದಿದೆ. ದೆಹಲಿಯ ಸ್ಫೋಟದಲ್ಲಿ ಏನು ಬಳಕೆಯಾಗಿತ್ತು I-20 ಕಾರು, ಆ ಕಾರಿಗೆ ಒಂದು ಪುಲ್ವಾಮಾದ ನಂಟಿದೆಯಾ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಒಂದು ಸ್ಫೋಟಕವಾದಂತಹ ಭೀಕರವಾದಂತಹ ಒಂದು ಬ್ಲಾಸ್ಟ್ ನಡೆದಿತ್ತು ದೆಹಲಿಯಲ್ಲಿ. ಈಗ ಏನು ನಡೆದಿದೆ ಅದಕ್ಕೆ ಪುಲ್ವಾಮಾದ ನಂಟಿದೆಯಾ ಎನ್ನುವಂತಹ ಒಂದು ಮಾತು. I-20 ಕಾರು ಒಬ್ಬರಿಂದ ಒಬ್ಬರಿಗೆ ಬದಲಾಗ್ತಾನೆ ಹೋಗಿದೆ. 2019ರ ಒಂದು ಪುಲ್ವಾಮಾ ದಾಳಿ ಏನಿದೆ ಅದರಲ್ಲಿ ಬಳಕೆಯಾಗುತ್ತೆ ಅನ್ನುವಂತಹ ವಿಚಾರ. ಕಾರಣಂತೆ ಮಾರಾಟ ಏನಾಗಿದೆ ಬೇರೆ ಬೇರೆ ಒಂದು ರೀತಿಯಲ್ಲಿ ಸ್ಫೋಟಕಕ್ಕೆ ಕಾರಣವಾಗಿದೆ ಈ ಒಂದು I-20 ಕಾರ್. ಅದರ ಮೂಲವನ್ನು ಹುಡುಕ್ತಾ ಇದ್ದಾರೆ. HR 26 CR 7674 ನಂಬರಿನ ಕಾರ್ ಏನಿದೆ ಮೊಹಮ್ಮದ್ ಸಲ್ಮಾನ್ ಹೆಸರಲ್ಲಿ ಹರಿಯಾಣದಲ್ಲಿ ಇದು ರಿಜಿಸ್ಟ್ರೇಷನ್ ಆಗಿತ್ತು. ಆ ನಂತರ ಅವರು ಈ ಕಾರನ್ನ ಮೊಹಮ್ಮದ್ ನದೀಮ್ ಎನ್ನುವಂಥವರಿಗೆ ಮಾರಾಟ ಮಾಡ್ತಾರೆ. ಆ ನಂತರ ನದೀಮ್ ಏನು ಮಾಡ್ತಾನೆ, ಈ ಕಾರನ್ನ 1.5 ವರ್ಷ ಇದು ಮಾಡ್ಕೊಳ್ತಾನೆ. ಆಮೇಲೆ ಅದರ ಹಿಂದೆ ಬೇರೆಯವರಿಗೆ ಮಾರಾಟ ಮಾಡಿರ್ತಾನೆ. ಸೆಕೆಂಡ್ ಹ್ಯಾಂಡ್ ಕಾರ್ ಡೀಲರ್ ಆಗಿರ್ತಾನೆ, ದೇವೇಂದ್ರಗೆ ಮಾರಾಟ ಆಗಿರುತ್ತೆ. ಹೀಗಾಗಿ ಈ ಒಂದು ವಿಚಾರ, ಈ ಕಾರಿನ ವಿಚಾರ ಕೂಡ ಈಗ ಸಾಕಷ್ಟು ಅನುಮಾನವನ್ನು ಹುಟ್ಟಾಕಿದೆ. ದೇವೇಂದ್ರ ಯಾರಿಗೆ ಕಾರ್ ಮಾರ್ದ, ಅಂತಿಮವಾಗಿ ದೇವೇಂದ್ರ ಹತ್ರ ಹೋಯಿತು, ಇದು ಪುಲ್ವಾಮಾದಲ್ಲಿ ಬಳಕೆ ಆಯ್ತಾ, ಯಾರ್ಯಾರು ಹೆಂಗೆ ತಗೊಂಡು ಹೋದ್ರು, ಎಷ್ಟು ದಿನ ಯೂಸ್ ಮಾಡಿದ್ರು, ಎಲ್ಲೆಲ್ಲಿಗೆ ಓಡಾಡಿತ್ತು, ಇದು ಯಾರ್ಯಾರ ಸಂಪರ್ಕ ಇತ್ತು. ನಿಜಕ್ಕೂ ಕೂಡ ಈ ಒಂದು ಕಾರಿನ ವಿಚಾರವಾಗಿ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಮತ್ತು ತನಿಖೆ ಕೂಡ ಆಗ್ತಾ ಇದೆ. ಪುಲ್ವಾಮಾದ ನಂಟಿದೆಯಾ ಅಂತ, ಯಾರ್ಯಾರ ಕೈಯಿಂದ ಈ ಕಾರು ಬದಲಾಗಿ ಹೋಯಿತು, ಅಲ್ಲಿಂದ ಇಲ್ಲಿಗೆ ಹೆಂಗೆ ಬಂತು, ಹೆಂಗೆ ಬ್ಲಾಸ್ಟ್ ಆಯಿತು, ಇದು ಎಲ್ಲೆಲ್ಲ ಸುತ್ತಾಡಿತ್ತು, ಎಷ್ಟು ಜನರ ನಂಟಿತ್ತಿದ್ದಕ್ಕೆ, ಈ ಎಲ್ಲ ಕಾರು ಬಗ್ಗೆ ಕೂಡ ವಿಚಾರಣೆ ನಡೆಯುತ್ತೆ. ದೆಹಲಿಯಲ್ಲಿ ಆದಂತಹ ಒಂದು ಭೀಕರ ಸ್ಫೋಟಕ್ಕೆ ಮುಖ್ಯವಾಗಿ ಈ ಕಾರು ಕೂಡ ಒಂದು ಎವಿಡೆನ್ಸೇ. ಇದರ ಬಗ್ಗೆ ಕೂಡ ಹೀಗಾಗಿ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ಮೊದಲನೇದಾಗಿ ಈ ಕಾರ್ ಯಾರು ತಗೊಂಡ್ರು, ಹೆಂಗೆ ಬದಲಾಗ್ತಾ ಹೋಯಿತು, ಎಲ್ಲೆಲ್ಲಿ ಬಳಕೆಯಾಗಿತ್ತು, ಈ ಹಿಂದೆ ಕೂಡ ಏನಾದರೂ ಕೃತ್ಯಗಳು ನಡೆದಿತ್ತಾ, ಈ ಕಾರ್ ಮೇಲೆ ಏನಾದರೂ ಕೇಸ್ಗಳಿದೆಯಾ, ಇವೆಲ್ಲವೂ ಕೂಡ ವಿಚಾರಣೆಯಿಂದ ಹೊರಗೆ ಬರುತ್ತೆ, ವಿಚಾರಿಸ್ತಾರೆ ಪೊಲೀಸರು ಕೂಡ. ಯಾಕಂದರೆ ಒಂದು ಕಾರನ್ನು ಬಳಸಿ ಕಾರಲ್ಲಿ ಆದಂತಹ ಒಂದು ಬ್ಲಾಸ್ಟ್ ಏನು ನಿಜಕ್ಕೂ ಕೂಡ ಇಡೀ ಒಂದು ದೆಹಲಿಯನ್ನು ಬೆಚ್ಚಿ ಬಿಡಿಸಿದೆ. ದೇಶದ ಜನರೆಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ, ಭಯಭೀತರಾಗಿದ್ದಾರೆ. ಇಡೀ ದೇಶದಾದ್ಯಂತ ಹೈ ಅಲರ್ಟನ್ನು ಘೋಷಣೆ ಮಾಡಿದೆ. ಹೀಗಾಗಿ ಈ ಸ್ಫೋಟದಲ್ಲಿ ಬಳಕೆಯಾದಂತಹ ಒಂದು I-20 ಕಾರಿನ ವಿಚಾರವಾಗಿಯೂ ಕೂಡ ಒಂದು ದೊಡ್ಡ ಮಟ್ಟದ ತನಿಖೆ ನಡೆಯುತ್ತೆ. ಯಾಕಂದರೆ ಗೊತ್ತಾಗಬೇಕಲ್ಲ, ಇಂಚಿಂಚಾಗಿ ವಿಚಾರಣೆಯನ್ನು ನಡೆಸ್ತಾರೆ ಪೊಲೀಸರು. ಎಲ್ಲದೂ ಕೂಡ ಇಷ್ಟು ದೊಡ್ಡ ಮಟ್ಟದ ಬ್ಲಾಸ್ಟ್ ಆದಾಗ ಇದನ್ನು ಸುಮ್ಮನೆ ಬಿಡುವಂತಹ ಒಂದು ವಿಚಾರ ಅಲ್ಲ. ಹೀಗಾಗಿ ಈ ಒಂದು ಕಾರಿನ ಬಗ್ಗೆಯೂ ಕೂಡ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೇಗೆ ಈ ಒಂದು ಇದೇ ಒಂದು ಕಾರನ್ನು ಯಾಕೆ ಬಳಸಿರು ಅಂತ HR 26 ಮತ್ತು CE 7674 ನಂಬರ್ನ ಕಾರ್ ಏನಿದೆ ಆ ನಂಬರ್ ಗೊತ್ತಾಗಿದೆ. ಹೀಗಾಗಿ ಅದು ಎಲ್ಲಿ ರಿಜಿಸ್ಟ್ರೇಷನ್ ಆಯಿತು, ಮೊಹಮ್ಮದ್ ಸಲ್ಮಾನ್ ತಗೊಂಡ, ಅದಾದಮೇಲೆ ಏನಾಗುತ್ತೆ, ಈ ಸಲ್ಮಾನ್ ನದೀಮ್ಗೆ ಮಾರಾಟ ಮಾಡ್ತಾನೆ, ನದೀಮ್ ಆದಮೇಲೆ ಏನು ಮಾಡ್ತಾನೆ, 1.5 ವರ್ಷ ಬಿಟ್ಕೊಂಡು ಆತ ದೇವೇಂದ್ರಗೆ ಮತ್ತೆ ಮಾರಾಟ ಮಾಡ್ತಾನೆ. ಹೀಗಾಗಿ ಸೆಕೆಂಡ್ ಹ್ಯಾಂಡ್ ಕಾರ್ ಡೀಲರ್ಗಳೇನಿರ್ತಾರೆ ಅವರಿಂದ ಇದು ಮಾರಾಟ ಆಗಿರುವಂಥದ್ದು ಒಬ್ಬರಿಂದ ಒಬ್ಬರ ಕೈಗೆ. ಹೀಗಾಗಿ ಈ ಒಂದು ವಿಚಾರ ಬಗ್ಗೆ ಕೂಡ ತನಿಖೆ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.